स्पोकन हिंदी क्लासेस के 18वें दिन में आप सबका स्वागत है। आज से हम रिवीजन शुरू करने जा रहे हैं। ಇವತ್ತಿನಿಂದ ನಾವು ರಿವಿಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ। ಈಗ ನೋಡಿ, ಕಾಲದ ಬಗ್ಗೆ ನಿಮಗೆ ಗೊತ್ತಾಗಿದೆ। ಕಾಲ ಅಂದ್ರೆ ಏನು? ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ಈಗ ನಡೆಯೋದು, ಏನು ನಡೀತಾ ಇದೆ, उसके बारे में बताना जानते हैं। ಭವಿಷ್ಯತ್ ಕಾಲ में ಅಂದ್ರೆ ಮುಂದೆ ಆಗೋದು, ಭವಿಷ್ಯತ್ ಅಂದ್ರೆ ಮುಂದೆ ಆಗೋದ್ರ ಬಗ್ಗೆ ಹೇಳೋದು। ಹಾಗೆ ಭೂತ ಕಾಲ में ಅಂದ್ರೆ ಹಿಂದೆ ಆಗಿರೋದನ್ನ ಹೇಳೋದು। ಈಗ ನೋಡಿ, ಅದಕ್ಕೆ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ, ಒಂದು ರಿವಿಷನ್ ಆಗಲಿ ಅಂತ ಈ ಕಾಲದ್ದು। ಯಾಕಂದ್ರೆ ಇದು ಇಂಪಾರ್ಟೆಂಟ್। ಯಾಕಂದ್ರೆ ನಾವು ಮಾತಾಡಬೇಕಾದ್ರೆ ಕೆಲವು ಸಲ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ, ಕೆಲವು ಮುಗಿದೋಗಿರೋದನ್ನ ಹೇಳಬೇಕು, ಮತ್ತೆ ನಾಳೆ ಮಾಡೋದನ್ನ ಹೇಳಬೇಕು। तो काल में कैसे हम वाक्यों का प्रयोग करते हैं भिन्न भिन्न कालों में। जैसे वर्तमान काल, मैं देखता हूँ, ನಾನು ನೋಡುತ್ತೇನೆ, ಪ್ರೆಸೆಂಟ್ ಟೆನ್ಸ್ ಕ್ಲಿಯರ್ ಆಗಿದೆ, ಏನು ಡೌಟ್ ಇಲ್ಲ, ಮೈ ಹೂँ ಎಲ್ಲ ಗೊತ್ತಿದೆ। ಭವಿಷ್ಯತ್ ಕಾಲ್ ಮೇ ಮೈ ದೇಖೂಂಗಾ ಅಂದ್ರೆ ನಾನು ನೋಡುತ್ತೇನೆ ಅನ್ನೋದು ನೋಡುವೆನೂ ಆಗುತ್ತೆ। ನೋಡುತ್ತೇನೆ, ನೋಡುವೆನು ಅಂದ್ರೆ ಫ್ಯೂಚರಲ್ಲಿ, ಸರಿ ನಾನು ನಾಳೆ ನೋಡುವೆನು। ಅದೇ ಭೂತಕಾಲದಲ್ಲಿ ಮೈನೆ ದೇಖ, ನಾನು ನೋಡಿದೆ। ನೋಡಿ, ಮೈನೆ ನೇ ಬರುತ್ತೆ ಭೂತಕಾಲದಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ ಮೈನೆ ದೇಖ। ಹಾಗೆ ಹಮ್ ದೇಖ್ತೆ ಹೇ, ನಾವು ನೋಡುತ್ತೇವೆ, ಹಮ್ ದೇಖೇಂಗೆ ನಾವು ನೋಡುವೆವು, ಹಮ್ನೆ ದೇಖ ಅಂದ್ರೆ ನಾವು ನೋಡಿದೆವು, ಹಮ್ನೆ ದೇಖ। ಕ್ಯಾ ದೇಖ? ಹಮ್ನೆ ಸಿನಿಮಾ ದೇಖ, ಹಮ್ನೆ ಉಸ್ಕೋ ದೇಖ, ಏನಾದ್ರೂ ಹೇಳ್ಬೋದು। ತುಮ್ ದೇಖ್ತೆ ಹೋ, ನೋಡಿ ತುಮ್ ಬಂದ್ರೆ ಹೋ, ತುಮ್ ದೇಖ್ತೆ ಹೋ, तुम देखोगे, कल तुम देखोगे, अगले वर्ष तुम देखोगे, तुमने देखा, कल तुमने देखा ಅಂದ್ರೆ ಕಲ್ ಅಂದ್ರೆ ಇಲ್ಲಿ ಎರಡು ಅರ್ಥ ಇದೆ, ನಿನ್ನೆ ಮತ್ತೆ ನಾಳೆ। ಕಲ್ ತುಮ್ನೆ ದೇಖಾ ಅಂದ್ರೆ ನಿನ್ನೆ ನೀನು ನೋಡಿದೆ। ಆಪ್ ದೇಖ್ತೆ ಹೇ, ನೀವು ನೋಡ್ತೀರಾ ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ। ಆಪ್ ದೇಖೇಂಗೆ, ಅಗಲೆ ಹಫ್ತೆ ಆಪ್ ದೇಖೇಂಗೆ। ಕಲ್ ಆಪ್ ಮೇರಿ ವಿಡಿಯೋ ದೇಖೇಂಗೆ, ನೋಡಿ ಫ್ಯೂಚರ್ ಟೆನ್ಸ್, ಕಲ್ आपने देखा, कल आपने मेरी वीडियो देखी थी और कल आप मेरी वीडियो देखेंगे ಅಂದ್ರೆ ನಿನ್ನೆ ನೋಡಿದ್ರೆ ಮತ್ತೆ और आज देख रहे हैं, देख रहे हैं ಅಂದ್ರೆ ನೋಡುತ್ತಾ ಇದ್ದೀರಾ। ये देखते हैं, ये ಇವರು देखते हैं ನೋಡುತ್ತಾರೆ, ये देखेंगे अगले महीने देखेंगे, नेक्स्ट मंथ ನೋಡುತ್ತಾರೆ, ನೋಡುವರು। इन्होंने ಅಂದ್ರೆ ಇವರು ನೋಡಿದರು। ಈಗ ನೋಡಿ, ಒಂದು ಸಂವಾದ ಸಂವಾದ ಅಂದ್ರೇನು? ಸಂಭಾಷಣೆ ಮಾಡೋದು, ಒಂದು ಇಬ್ಬರು ಮಾತಾಡೋದು। ಇಲ್ಲಿ ಟೀಚರ್ ಮತ್ತೆ ಸ್ಟೂಡೆಂಟ್ ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್। ನಮಸ್ತೆ ಗುರುಜಿ, ನಮಸ್ತೆ ಬಚ್ಚೆ, ಗುರುಜಿ आज आप क्या पढ़ाने वाले हैं? ನೋಡಿ, ಪಢಾನೆ ವಾಲೆ ಹೇ, ನೀವು ಏನನ್ನು ಓದಿಸ್ಲಿಕ್ಕಿದ್ದೀರಾ ಇವತ್ತು? ಪಢಾನೆ ವಾಲೆ ಹೇ ಅಂದ್ರೆ ಯಾವುದನ್ನ ಓದಿಸೋದಕ್ಕೆ ನೀವು ಓದಿಸ್ತೀರಾ ಇವತ್ತು। ಆಜ್ ಮೈ आपको हिंदी कहानी पढ़ाना चाहता हूँ। आज ಅಂದ್ರೆ ಇವತ್ತು, ನೋಡಿ ಗೊತ್ತಿದೆ, मैं ನಾನು, आपको ನಿಮಗೆ, आप ಅಂದ್ರೆ ನೀವು, आपको ನಿಮಗೆ, हिंदी कहानी कौन सी? हिंदी कहानी पढ़ाना, पढ़ना ಅಂದ್ರೆ ಓದುವುದು, ಪಢಾನ ಓದಿಸುವುದು, ಪಢಾನ ಚಾಹತಾ ಹೂँ ನೋಡಿ, ಚಾಹನಾ ಇಷ್ಟಪಡುವುದು, ನಾನು ಇವತ್ತು ನಿಮಗೆ ಹಿಂದಿ ಕಥೆನ ಓದಿಸೋದಕ್ಕೆ ಇಷ್ಟಪಡ್ತಿದ್ದೀನಿ। आप किसकी कहानी पढ़ाना चाहते हैं? ನೋಡಿ, ಕಿಸ್ಕಿ ಕಹಾನಿ ಅಂತ ಬಂತು, ಯಾಕೆ ಕಿಸ್ಕಿ ಬಂತು ಇಲ್ಲಿ? ಕಹಾನಿ ಶಬ್ದ ಏನಿದೆ ಅದು ಸ್ತ್ರೀಲಿಂಗಲ್ಲಿದೆ। ಕಿಸ್ಕಿ ಕಹಾನಿ, ಪಾಠ ಅಂದಿದೆ ಕಿಸ್ಕಾ ಪಾಠ ಅಂತ ಬರಬೇಕಿತ್ತು, ಇಲ್ಲಿ ಕಹಾನಿ ಇರೋದ್ರಿಂದ ಅದು ಲಡ್ಕಿ ಲಡ್ಕಿಯ, ಹಾಗೆ ಕಹಾನಿ ಕಹಾನಿಯ, ಹಾಗೆ ಲಿಂಗದ ಬಗ್ಗೆ ನಾನು ಮುಂದೊಂದು ದಿನ ನಿಮಗೆ ಕ್ಲಾಸ್ ಹೇಳ್ತೀನಿ। ಆಪ್ ಕಿಸ್ಕಿ ಕಹಾನಿ ಪಢಾನಾ ಚಾಹತೆ ಹೇ, ಯಾರ ಕಥೆ? ಕಿಸ್ಕಿ, ಯಾರ ಕಥೆಯನ್ನು ಓದಿಸ್ತಿದ್ದೀರಾ? ಮೈ ನೋಡಿ, ನಾನು ಯಾವಾಗಲೂ ಹಾಗೆ ವಾಕ್ಯ ಶುರು, ಮೈ ಹಿಂದಿಕೆ ಅಂದ್ರೆ ಹಿಂದಿಯ, ಕಾ ಕೆ ಕಿ ಹೇಳಿದೀನಿ ನೋಡಿ, ಸಂಬಂಧಕಾರಕ, ಹಿಂದಿಯ ಪ್ರಸಿದ್ಧ ಉಪನ್ಯಾಸಕಾರ ಅಂದ್ರೇನು? ನಾವೆಲ್ ಬರೆದಿಯವರು, ಯಾರು? ಕಾದಂಬರಿಕಾರರು। प्रेमचंद की एक कहानी, कहानी स्त्रीलिंग, ಅದಕ್ಕೆ प्रेमचंद की कहानी, एक कहानी पढ़ाने वाला हूँ। गुरुजी उस कहानी की क्या विशेषता है? ಏನು ವಿಶೇಷತೆ? उस कहानी की विशेषता क्या विशेषता है? वह कहानी प्रेमचंद की प्रसिद्ध कहानी है। ನೋಡಿ, ಅದು ಯಾವುದು? ಪ್ರೇಮಚಂದ್ ಬರೆದಿರೋ ಪ್ರಸಿದ್ಧ ಕಥೆ। ಧನ್ಯವಾದ ಗುರುಜಿ, ಸ್ವಾಗತ ಹೇ, ಥ್ಯಾಂಕ್ ಯು, ವೆಲ್ಕಮ್। ಈಗ ಬಾಪ್ ಮತ್ತೆ ಬೇಟೆ ಕೆ ಬೀಚ್ ಮೇ ಸಂವಾದ, ಈಗ ಅಪ್ಪ ಮಗ ಮಾತಾಡ್ತಾ ಇದ್ದಾರೆ। ಈಗ ಮೊದಲು ಅಪ್ಪ ಕೇಳ್ತಾರೆ, ಅದಕ್ಕೆ ಮಗ ಉತ್ತರ ಕೊಡ್ತಾನೆ, ಬೇಟಾ ತುಮ್ ಕ್ಯಾ ಕರ್ ರಹೆ ಹೋ? ನೋಡಿ, ಬೇಟಾ ಮಗನೇ ನೀನೇನ್ ಮಾಡ್ತಾ ಇದೀಯಾ?
ಏನು ಮಾಡುತ್ತಿರುವೆ, ಕ್ಯಾ ಕರ್ ರಹೆ ಹೋ ನೋಡಿ, ಕ್ಯಾ ಕರ್ ರಹೆ ಹೋ ಅಂದ್ರೆ ಕಂಟಿನ್ಯೂಸ್. ಪಾಪ ಅಥವಾ ಅಪ್ಪ ಇರ್ಬೋದು, ಪಿತಾಚಿ ಇರ್ಬೋದು, ಹೇಗೆ ಬೇಕಾದ್ರೂ ಹೇಳ್ಬೋದು, ನಿಮ್ಗೆ ಇಷ್ಟ ಹೇಗೆ ಕರಿತೀರ ಹಾಗೆ. ಪಾಪ ಮೈ ಪತ್ರ ಲಿಖ್ ರಹಾ ಹೂ ಅಂದ್ರೆ ಕಂಟಿನ್ಯೂಸ್, ಅಂದ್ರೆ ಐ ಆಮ್ ರೈಟಿಂಗ್ ಎ ಲೆಟರ್, ಮೈ ಪತ್ರ ಲಿಖ್ ರಹಾ ಹೂ, ಅಪ್ಪ ನಾನು ಪತ್ರವನ್ನು ಬರೆಯುತ್ತಿದ್ದೇನೆ. ಅಚ್ಚಾ ತುಮ್ ಕ್ಯಾ ಬನ್ನ ಚಾಹತೆ ಹೋ, ಕ್ಯಾ ಬನ್ನ, ಬನ್ನನ ಅಂದ್ರೆ ಆಗುವುದು, ಏನಾಗೋದಕ್ಕೆ ನಿನಗೆ ಇಷ್ಟ, ಸರಿ ಸರಿ, ಅಚ್ಚಾ ಅಂದ್ರೆ ಸರಿ, ಓಕೆ ಅಂತೀವಲ್ಲ ಹಾಗೆ. ನೀನು ಏನಾಗಲು ಬಯಸುತ್ತೀಯಾ, ಮೇ ಅಧ್ಯಾಪಕ ಬನ್ನನಾ ಚಾಹತಾ ಹೂ, ನಾನು ಅಧ್ಯಾಪಕನಾಗಿರೋ ಟೀಚರ್ ಆಗೋದಕ್ಕೆ ನನಗೆ ಇಷ್ಟ ಅಂತ ಹೇಳ್ತಾನೆ. ಮೈ ಅಧ್ಯಾಪಕ, ನಾನು ಅಧ್ಯಾಪಕನಾಗಲು ಬಯಸುತ್ತೇನೆ. ಚಾಹನಾ, ಚಾಹನಾ ಅಂದ್ರೇನು ಇಷ್ಟಪಡುವುದು, ಬಯಸುವುದು. ತುಮ್ಹಾರಿ ಬಹನ್ ಕಹಾ ಹೈ, ಬೆಹನ್ ಅಂದ್ರೇನು ಗೊತ್ತಿದೆ, ತುಮ್ಹಾರಿ ಬೆಹನ್ ಯಾಕೆ ಬಂತು, ಬೆಹನ್ ಸ್ತ್ರೀಲಿಂಗ್. ತುಮ್ಹಾರಿ ಬೆಹನ್ ಕಹಾ ಹೈ, ಭಾಯಿ ಬಂದಿದ್ರೆ ತುಮ್ಹಾರ ಅಂದ್ರೆ ನಿನ್ನ, ನೀನು ತುಮ್, ತುಮ್ಹಾರ ತುಮ್ಹಾರ ಭಾಯಿ ಅಲ್ಲ, ಇಲ್ಲಿ ತುಮ್ಹಾರಿ ಬೆಹನ್ ಕಹಾ ಹೈ, ಕಹಾ ಪ್ಲೇಸ್ ಎಲ್ಲಿ, ವೇರ್, ಕಹಾ ಹೈ ನಿನ್ನ ಸಹೋದರಿ ಎಲ್ಲಿದ್ದಾಳೆ, ವಹ ಅವಳು ನೋಡಿ, ಹತ್ರ ಇದ್ದಿದ್ರೆ ಹೇಳ್ತಾ ಇದ್ರು, ಅವಳು ಹತ್ರದಲ್ಲಿ ಇಲ್ಲ. ಅಂದ್ರೆ ಅವಳು ರಸೋಯಿ ಘರ್ ಮೇ ಹೈ, ಘರ್ ಮೇ, ರಸೋಯಿ ಘರ್ ಅಂದ್ರೆ ಕಿಚನ್ ಅಂತ, ರಸೋಯಿ ಘರ್ ಮೇ ಹೈ, ಪರ್ ಅಂತ ಹೇಳ್ಬಾರ್ದು, ಪರ್ ರಸೋಯಿ ಘರ್ ಪರ್ ಅಲ್ಲ, ರಸೋಯಿ ಘರ್ ಮೇ ಹೈ, ಅವಳು ಅಡಿಗೆ ಮನೆಯಲ್ಲಿ ಇದ್ದಾಳೆ. ಪರ್ ಅಂದ್ರೆ ಮೇಲೆ, ಮೇ ಅಂದ್ರೆ ಇನ್ ಒಳಗೆ. ರಸೋಯಿ ಘರ್ ಮೇ ಕ್ಯಾ ಕರ್ ರಹಿ ಹೈ, ಅಡಿಗೆ ಮನೆಯಲ್ಲಿ ಏನು ಮಾಡುತ್ತಿದ್ದಾಳೆ, ಕರ್ ರಹಿ ಹೈ ಪ್ರೆಸೆಂಟ್ ಕಂಟಿನ್ಯೂಸ್. ವಹ್ ಅವಳು ನೋಡಿ, ವಹಾ, ವಹಾ ಅಂದ್ರೆ ಅಲ್ಲಿ, ಯಹ ಅಂದ್ರೆ ಇವಳು, ಯಹ ಅಂದ್ರೆ ಇಲ್ಲಿ. ವಹಾ ಮಾಕಿ ಮದದ್ ಕರ್ ರಹಿ ಹೈ, ತಾಯಿಗೆ ಸಹಾಯವನ್ನ ಮಾಡ್ತಾ ಇದ್ದಾಳೆ. ಮಾಕಿ ಮದದ್, ಮದದ್ ಸ್ತ್ರೀಲಿಂಗ್, ಅದಕ್ಕೆ ಮೇರಿ ಮದದ್ ಕರೋ, ಆಪ್ ಮೇರಿ ಮದದ್ ಕೀಜಿಯೇ ಅಂತ ಹೇಳ್ತಾರೆ. ಮದದ್ ಸ್ತ್ರೀಲಿಂಗ್. ಮಾಕಿ ಮದದ್ ಕರ್ ರಹಿ ಹೈ ಪ್ರೆಸೆಂಟ್ ಕಂಟಿನ್ಯೂಸ್, ಅವಳು ಅಲ್ಲಿ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಾಳೆ. ಕಲ್ ತುಮ್ಹಾರೆ ದೋಸ್ತ್ ಕಹಾ ಗಯೇ ಥೆ, ಅಪ್ಪ ಕೇಳಿದ್ರು ಮಗನ್ನ. ಕಲ್ ನೋಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ, ಆ ಕಲ್ ಮೀನಿಂಗ್ ಏನೋ ನಿನ್ನೆ. ಕಲ್ ತುಮ್ಹಾರೆ ದೋಸ್ತ್ ಕಹಾ ಗಯೇ ಥೆ, ಕಹಾ ಎಲ್ಲಿಗೆ, ಹೋಗಿದ್ದರು, ಗಯೇ ಹೋಗಿದ್ದರು, ಜಾತಾ ಹೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಜಾಯೆಂಗೆ ಫ್ಯೂಚರ್, ಗಯಾ ಗಯೇ ಗೈ ಅಂದ್ರೆ ಪಾಸ್ಟ್ ಟೆನ್ಸ್, ಗಯೇ ಥೆ ಹೋಗಿದ್ದರು. ನಿನ್ನೆ ನಿನ್ನ ಸ್ನೇಹಿತರು ಎಲ್ಲಿಗೆ ಹೋಗಿದ್ದರು, ಕಲ್ ಮೇರೆ ದೋಸ್ತ್ ನಿನ್ನೆ, ಮೇರೆ ದೋಸ್ತ್ ನನ್ನ ಸ್ನೇಹಿತರು, ಮೇರಾ ದೋಸ್ತ್ ಅಂದ್ರೆ ಒಬ್ಬ ಆಗ್ತಿದ್ದ, ಇಲ್ಲಿ ಮೇರೆ ದೋಸ್ತ್ ಸರ್ಕಸ್ ದೇಖ್ನೆ ಗಯೇ ಥೆ, ಸರ್ಕಸ್ ನಿನ್ನೆ ನನ್ನ ಸ್ನೇಹಿತರು ಸರ್ಕಸ್ ನೋಡಲು ಹೋಗಿದ್ದರು. ನೋಡಿ ಗಯೇ ಥೆ, ಮೈ ಗಯಾ ಥಾ ಹೋಗಿದ್ದೆನು. ವೇ ಆಜ್ ಕಬ್ ಘರ್ ಜಾ ರಹೆ ಹೈ, ನೋಡಿ ಅಲ್ಲಿ ಕಹಾ, ಇಲ್ಲಿ ಕಬ್, ಕಬ್ ಅಂದ್ರೆ ವೆನ್ ಯಾವಾಗ, ವೇ ಅವರು, ಆಜ್ ಕಬ್ ಘರ್ ಜಾ ರಹೆ ಹೈ ಇವತ್ತು ಅವರು ಯಾವಾಗ ಮನೆಗೆ ಹೋಗುತ್ತಿದ್ದಾರೆ, ಅವರು ಇವತ್ತು ಯಾವಾಗ ಮನೆಗೆ ಹೋಗುತ್ತಿದ್ದಾರೆ. ವೇ ಆಜ್ ಶಾಮ್ ಕೋ ಘರ್ ಜಾ ರಹೆ ಹೈ, ಶಾಮ್ ಕೋ ಅಂದ್ರೆ ಸಂಜೆಗೆ, ಇವತ್ತು ಸಂಜೆ ಸಾಯಂಕಾಲ ಮನೆಗೆ ಹೋಗುತ್ತಿದ್ದಾರೆ. ಫ್ರೆಂಡ್ ಬಗ್ಗೆ ಹೇಳ್ತಾ ಇರೋದು. ಅಚ್ಚಾ ಕಲ್ ಕಿತನೆ ಬಜೆ ವಾಪಸ್ ಆಯೆಂಗೆ, ನೋಡಿ ಆಯೆಂಗೆ ಬಂತು, ಅಲ್ಲಿ ಗಯೇ ಥೆ ಪಾಸ್ಟ್ ಟೆನ್ಸ್, ಇಲ್ಲಿ ಆಯೆಂಗೆ ಫ್ಯೂಚರ್ ಟೆನ್ಸ್ ಬರುವರು. ಸರಿ ನಾಳೆ ಎಷ್ಟು ಗಂಟೆಗೆ ಹಿಂದಿರುಗುವರು, ಅಲ್ಲಿ ಕ್ವೆಶ್ಚನ್ ಮಾರ್ಕ್. ಕಲ್ ದೋಪಹರ್ ಕೋ ವಾಪಸ್ ಆಯೆಂಗೆ, ಕಲ್ ನಾಳೆ, ದೋಪಹರ್ ಅಂದ್ರೆ ಆಫ್ಟರ್ನೂನ್ ಮಧ್ಯಾಹ್ನ, ದೋಪಹರ್ ಸುಬಹ ಅಂದ್ರೆ ಬೆಳಿಗ್ಗೆ, ದೋಪಹರ್ ಅಂದ್ರೆ ಆಫ್ಟರ್ನೂನ್ ಮಧ್ಯಾಹ್ನ, ಶಾಮ್ ಅಂದ್ರೆ ಸಾಯಂಕಾಲ, ರಾತ್ ಅಂದ್ರೆ ರಾತ್ರಿ. ಕಲ್ ದೋಪಹರ್ ಕೋ ಅಂದ್ರೆ ನಾಳೆ ಮಧ್ಯಾಹ್ನ ವಾಪಸ್ ಬರುವರು ಅಥವಾ ಹಿಂತಿರುಗುವರು ಅಂತ ನೀವು ಸ್ಪಷ್ಟವಾದ ಕನ್ನಡದಲ್ಲಿ ಹೇಳ್ಬೋದು. ಅಚ್ಚಿ ಬಾತ್ ಹೈ, ಇಟ್ಸ್ ಓಕೆ, ಗುಡ್. ಚಲೋ ಅಪ್ನಾ ಕಾಮ್ ಕರ್ಲೋ, ಚಲೋ ನಡಿ ನಿನ್ನ ಕೆಲಸ ಮಾಡ್ಕೋ, ನಿನ್ನ ಕೆಲಸವನ್ನು ಮಾಡಿಕೋ. ಮೈ ಭೀ ಅಂದ್ರೆ ಭೀ ಅಂತ ಎಲ್ಲಿ ಸೇರಿಸುತ್ತೆ ಅಂದ್ರೆ ಸಹ, ಐ ಆಲ್ಸೋ ಅಂತೀವಲ್ಲ ಹಾಗೆ. ಮೈ ಭೀ ಕಲ್ ಏಕ್ ಬಾರ್ ಉನ್ಸೆ ಮಿಲುಂಗಾ, ಮೈ ಭೀ ನಾನು ಸಹ, ಕಲ್ ಅಂದ್ರೆ ನಾಳೆ, ಏಕ್ ಬಾರ್ ಒಮ್ಮೆ, ಉನ್ಸೆ ಅವರನ್ನು, ಮಿಲುಂಗಾ ಅವರನ್ನು ಭೇಟಿ ಆಗುವೆನು ಅಂತ ತಂದೆ ಹೇಳ್ತಾರೆ. ಇದು ಒಂದು ಸಂವಾದ. ಇಲ್ಲಿ ಒಂದು ಸ್ಟೋರಿನ ಕೊಟ್ಟಿದ್ದೀನಿ ನೋಡಿ, ಈ ಸ್ಟೋರಿನಲ್ಲಿ ಏನು ಹೇಗೆ ಅಂತ ನೋಡ್ತಾ ಹೋಗೋಣ. ಕಹಾನಿ ಅಂದ್ರೆ ಸ್ಟೋರಿ ಅಂದ್ರೆ ಕಥೆ. ಮುರ್ಗೆ ಕಾ ಘಮಂಡ್ ಚೂರ್ ಚೂರ್, ಮುರ್ಗ ಅಂದ್ರೆ ಏನು, ಇದು ಕಾಕ್ ಅಂದ್ರೆ ಕೋಳಿ ಅಂದ್ರೆ ಗಂಡು, ಇದು ಹುಂಜ ಅಂತ ಹೇಳ್ತಾರೆ. ಮುರ್ಗೆ ಕಾ ಘಮಂಡ್ ಅಂದ್ರೆ ಅಹಂಕಾರ ಚೂರು ಚೂರಾಗಿ ಹೋಗೋದು, ಒಂದು ಕತೆ, ಚಿಕ್ಕ ಕತೆ.
ಏಕ್ ಸಮಯ ಕಿ ಬಾತ್ ಹೇ. ಏಕ್ ಸಮಯ ಕಿ ಒಂದು ಸಮಯದ ವಿಷಯ ಅಂದ್ರೆ ಒಂದು ಸಮಯದ ಬಗ್ಗೆ ಹೇಳ್ತಾ ಇದೆ, ಅಂದ್ರೆ ಆ ಸಮಯದಲ್ಲಿ ನಡೆದ ಘಟನೆ. ಬಾತ್ ಅಂದ್ರೆ ಇಲ್ಲಿ ಒಂದು ಘಟನೆ, ಸಮಯ ಅಂದ್ರೆ ವಿಷಯ ಅಂತ ಅರ್ಥ. ಏಕ್ ಗಾಂವ್ ಮೇ ಒಂದು ಹಳ್ಳಿಯಲ್ಲಿ, ನೋಡಿ ಏಕ್ ಗಾಂವ್ ಮೇ, ನೋಡಿ ಸೆಂಟೆನ್ಸ್ ಫಾರ್ಮೇಶನ್ ಕಲಿತಾ ಹೋಗಿ. ಏಕ್ ಗಾಂವ್ ಮೇ ಢೇರ್ ಸಾರೆ ಅಂದ್ರೇನು, ರಾಶಿಗಟ್ಟಲೆ ತುಂಬಾ ಅಂತ. ಮುರ್ಗೆ ರಹತೈತೆ, ಈ ಹುಂಜಗಳು ತುಂಬಾ ಇರ್ತವೆ. ಈ ಹಳ್ಳಿಗಡೆ ಹೇಳ್ತಾರೆ ಅಲ್ಲಿ ಹುಂಜ ಕೂಗುತ್ತೆ ಬೆಳಿಗ್ಗೆ, ಕೋಳಿ ಎಲ್ಲ ಕೂಗೋದು ಹುಂಜ ಅಂತ ಹೇಳ್ತಾರೆ. ಮುರ್ಗೆ ರಹತೈತೆ ಅಂತ ಹುಂಜಗಳು ತುಂಬಾ ಒಂದು ಹಳ್ಳಿನಲ್ಲಿ ಇತ್ತಂತೆ. ರಹತೈತೆ ಅಂದ್ರೆ ಏನಾಯ್ತು, ಅದು ಪಾಸ್ಟ್ ಟೆನ್ಸ್. ರಹತೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಗಾಂವ್ ಕೆ ಬಚ್ಚೆ, ಗಾಂವ್ಗೆ ಅಂದ್ರೆ ಹಳ್ಳಿಯ, ಬಚ್ಚೇನೆ ಅಂದ್ರೆ ಒಬ್ಬನೇ ಆಗ್ತಾನೆ, ಆಕ್ಚುಲಿ ಅದು ತಪ್ಪಿದೆ ನೋಡಿ. ಬಚ್ಚೋನೆ ಬರಬೇಕು. ಬಚ್ಚೋನೆ ಕಿಸಿ ಏಕ್ ಮುರ್ಗೆಕೋ ತಂಗ್ ಕರ್ ದಿಯಾ ಥಾ. ಅಲ್ಲಿ ಒಬ್ಬ ಮಕ್ಕಳು ಏನ್ ಮಾಡ್ತಾರೆ, ಒಂದು ಮುರ್ಗೆಕೋ, ಏಕ್ ಮುರ್ಗೆಕೋ ಒಂದು, ಅಥವಾ ಒಬ್ಬ ಹುಡುಗ ಇರ್ಬೋದು. ಏಕ್ ಬಚ್ಚೆ, ಗಾಂವ್ಗೆ ಬಚ್ಚೆನೆ ಒಬ್ಬ ಹುಡುಗ ಏನ್ ಮಾಡಿದಾನೆ, ಏಕ್ ಮುರ್ಗೆಕು ಒಂದು ಹುಂಜವನ್ನ ಏನ್ ಮಾಡಿದಾನೆ, ಅದಕ್ಕೆ ತೊಂದರೆ ಮಾಡಿ, ತಂಗ್ ಕರ್ನ ಅಂದ್ರೇನೋ ಅದಕ್ಕೆ ಪೀಡಿಸಿ ಕಷ್ಟ ಕೊಟ್ಟಿರೋದು. ಮುರ್ಗಾ ಪರೇಶಾನ್ ಹೋ ಗಯಾ ತಾ, ಅದಕ್ಕೆ ಬಹಳ ಬೇಸರ ಆಗ್ಬಿಟ್ಟಿದೆ. ಪರೇಶಾನ್ ಹೋ ಗಯಾ ಬಹಳ ಬೇಸರ ಆಯ್ತು. ಉಸ್ನೆ ಸೋಚಾ, ಉಸ್ನೆ ಅಂದ್ರೆ ಅವನು ಅಂತ, ಇಲ್ಲಿ ಅದು ಯೋಚನೆ ಮಾಡಿತು. ಸೋಚಾ ನೋಡಿ, ಸೋಚಾ ಭೂತಕಾಲ. ಅಗಲೇ ದಿನ್, ಅಗಲ ಅಂದ್ರೆ ನೆಕ್ಸ್ಟ್ ಅಂತ, ಪಿಛಲ ಅಂದ್ರೆ ಹಿಂದಿನ ಅಂತ, ಅಗಲ ಅಂದ್ರೆ ಮುಂದಿನ, ನಾಳೆ. ಅಗಲೇ ದಿನ್ ಸುಬಹ ಮೈ ಆವಾಜ್ ನಹಿ ಕರುಂಗ, ನಾಳೆ ನಾನು ಕೂಗೋದೇ ಇಲ್ಲ, ಬೆಳಿಗ್ಗೆ ಆದ ಕೂಡಲೇ ಕೋಳಿ ಕೂಗುತ್ತು ಅಂತ ಹೇಳ್ತಾರಲ್ಲ ಹಾಗೆ. ಸಬ್ ಸೋತೆ ರಹೆಂಗೆ, ಅವಾಗೆಲ್ಲ ಮಲಗೆ ಇರ್ತಾರೆ. ಸಬ್ ಸೋತೆ ರಹೆಂಗೆ ಫ್ಯೂಚರ್ ಟೆನ್ಸ್. ತಬ್ ಅಂದ್ರೆ ಆಗ, ದೆನ್. ಮೇರಿ ಅಹಮಿಯತ್ ಸಬ್ಕೋ ಸಮಜ್ ಮೇ ಆಯೇಗಿ, ನನ್ನ ಇಂಪಾರ್ಟೆನ್ಸ್. ಅಹಮಿಯತ್ ಅಂದ್ರೇನು, ಪ್ರಾಮುಖ್ಯತೆ. ನನ್ನ ಇಂಪಾರ್ಟೆನ್ಸ್ ಸಬ್ಕೋ ಎಲ್ಲರಿಗೂ, ಸಮಜ್ ಮೇ ಆಯೇಗಿ ಅರ್ಥ ಆಗುವುದು, ಆಯೇಗಿ ಆಗುವುದು. ಔರ್ ಮತ್ತು ಮುझे ತಂಗ್ ನಹಿ ಕರೆಂಗೆ, ಅವಾಗ ನನಗೆ ಕಷ್ಟ ಕೊಡೋದೇ ಇಲ್ಲ. ಕರೆಂಗೆ ಫ್ಯೂಚರ್ ಟೆನ್ಸ್. ಮುರ್ಗಾ ಅಗ್ಲಿ ಸುಬಹ ಕುಚ್ ನಹಿ ಬೋಲಾ, ಅದಕ್ಕೆ ಮಾರನೇ ದಿನ ಹುಂಜ ಏನು ಕೂಗ್ಲೇ ಇಲ್ಲ, ಬೆಳಿಗ್ಗೆ ಆದ ಕೂಡಲೇ ಕೂಗ್ಬೇಕಿತ್ತಲ್ಲ 5 ಗಂಟೆ ಟೈಮ್ಗೆಲ್ಲ. ಆಗ ಏನಾಗುತ್ತೆ, ಅಗಲೇ ದಿನ್ ಸಭಿ ಲೋಗ್ ಸಮಯ ಪರ್ ಉಠ್ಕರ್ ಅಪ್ನೆ, ಸಭಿ ಲೋಗ್ ಎಲ್ಲ ಜನರು ಸಮಯ ಪರ್ ಉಠ್ಕರ್ ಸಮಯಕ್ಕೆ ಸರಿಯಾಗಿ ಎದ್ದಿದಾರೆಲ್ಲ. ಅಪ್ನೆ ಅಪ್ನೆ ಕಾಮ ಮೇ ಲಗ್ ಗಯೇ, ತಮ್ಮ ತಮ್ಮ, ಅಪ್ನೆ ಅಪ್ನೆ ಅಂದ್ರೆ ತಮ್ಮ ತಮ್ಮ ಅಂತ. ಕಾಮ ಮೇ ಕೆಲಸದಲ್ಲಿ, ಲಗ್ ಗಯೇ ಲಗ್ನ ಅಂದ್ರೆ ಶುರು ಮಾಡೋದು, ತಮ್ಮ ತಮ್ಮ ಎದ್ದು ತಮ್ಮ ತಮ್ಮ ಕೆಲಸಗಳನ್ನ ಶುರು ಮಾಡಿದರು. ಇಸ್ ಪರ್ ಮುರ್ಗೆಕೋ ಸಮಜ್ ಮೇ ಆಗಯ, ಇದನ್ನ ನೋಡಿ ಮುರ್ಗೆಕೋ ಆ ಹುಂಜಕ್ಕೆ ಅರ್ಥ ಆಯ್ತು. ಸಮಜ್ ಮೇ ಆಗಯ, ಸಮಜ್ ಅರ್ಥ ಆಯ್ತು. ಆಗಯ ಕಿ, ಕಿ ಅಂದ್ರೆ ನೋಡಿ ಸೆಂಟೆನ್ಸ್ ಜಾಯಿನ್ ಮಾಡ್ತಾ ಇರೋದು. ಕಿ ಏನೆಂದರೆ, ಈ ಚೋಟಿ ಕಿ ಮಾತ್ರ ಅಂತ ಏನೇ ಹೇಳ್ತೀವಿ. ಕಿ ಅಂದ್ರೆ ಏನೆಂದರೆ, ಕಿಸಿ ಕೆ ಬಿನಾ ಕೋಯಿ ಕಾಮ್ ನಹಿ ರುಕ್ತಾ. ಕಿಸಿ ಕೆ ಬಿನಾ ಯಾರಿಲ್ಲದೆಯೂ, ಕೆ ಬಿನಾ ಅಂದ್ರೆ ಇಲ್ಲದೆ, ಕಿಸಿ ಕೆ ಬಿನಾ ಯಾರು ಇಲ್ಲದೆಯೂ, ಕೋಯಿ ಕಾಮ್ ಯಾವುದೇ ಕೆಲಸ, ನಹಿ ಇಲ್ಲ, ರುಕ್ತಾ ಅಂದ್ರೆ ನಿಲ್ಲುವುದಿಲ್ಲ, ರುಕ್ನ ಅಂದ್ರೆ ನಿಲ್ಲೋದು, ನಹಿ ರುಕ್ತಾ. ಸಬ್ಕಾ ಕಾಮ್ ಚಲ್ತಾ ರಹತಾ ಹೈ, ಎಲ್ಲರ ಕೆಲಸವು ನಡೆಯುತ್ತಾ ಇರುತ್ತದೆ. ಚಲ್ತಾ ರಹತಾ ಹೈ ನೋಡಿ, ಲಡ್ಕಾ ಚಲ್ತಾ ರಹತಾ ಹೈ, ಹಾಗೆ ಸಬ್ಕಾ ಕಾಮ್ ಚಲ್ತಾ ರಹತಾ ಹೈ. ನೈತಿಕ ಶಿಕ್ಷಾ ಅಂದ್ರೇನು, ಇದರಲ್ಲಿ ನೀತಿ ಶಿಕ್ಷೆ ಏನೋ, ಶಿಕ್ಷಣ ಏನ್ ಸಿಗುತ್ತೆ ಇದರಿಂದ ನಮಗೆ, ನೀತಿ ಪಾಠ. ಘಮಂಡ್ ನಹಿ ಕರ್ನಾ ಚಾಹಿಯೇ, ನಾವು ಘಮಂಡ್ ಅಹಂಕಾರವನ್ನ ಪಡಬಾರದು. ಆಪ್ಕಿ ಅಹಮಿಯತ್ ಅಂದ್ರೆ ನಿಮ್ಮ ಇಂಪಾರ್ಟೆನ್ಸ್ ಏನಿರುತ್ತೆ ಅದು ಒಂದು ಲೋಗೋಂಕೋ ಬಿನಾ ಬತಾಯೆ ಪತಾ ಚಲ್ತಾ ಹೈ, ಜನರಿಗೆ ಬಿನಾ ಬತಾಯೆ ಹೇಳದಲೇನೆ ಅವರಿಗೆ ಅರ್ಥ ಆಗುತ್ತೆ. ಈಗ ನೋಡಿ ನಿನ್ನೆ ಪ್ರಶ್ನೆ ಏನು ಕೊಟ್ಟಿದೆ ಟೆಸ್ಟ್, ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ, ಜೋಡ್ ಕರ್ ಲಿಖಿಯೇ. डैश पुस्तक मेज पर पड़ी है, मेरी पुस्तक ಅಂದ್ರೆ ನನ್ನ ಪುಸ್ತಕ, ಮೇರಿ ಪುಸ್ತಕ್. ಪುಸ್ತಕ ಸ್ತ್ರೀಲಿಂಗಿಲಿ. ಯುದ್ಧ ಮೇ ಡ್ಯಾಶ್ ಲೋಗ್ ಘಾಯಲ್ ಹೋ ಗಯೇ, ಎಷ್ಟು ಜನ ಘಾಯಲಾದ್ರು, 40,000 ಲೋಗ್. ಇದೆಲ್ಲ ವಿಶೇಷಣಗಳು. ಡ್ಯಾಶ್ ಪಾನಿ ಮೇ ನಹಾನಾ ಮುಷ್ಕಿಲ್ ಹೇ, ठंडे पानी में ಅಂದ್ರೆ ತಣ್ಣೀರಲ್ಲಿ. ಡ್ಯಾಶ್ ಸಾಂಪ್ ಅಪ್ನೆ ಬಿಲ್ ಕಿ ಓರ್ ಜಾ ರಹಾ ಹೇ, ಲಂಬಾ ಸಾಂಪ್ ಅಂದ್ರೆ ಉದ್ದವಾದ ಹಾವು. ಹಾಗೆ ನೋಡಿ ಇಲ್ಲಿ ಕ್ರಿಯಾ ವಿಶೇಷಣ ಅಡ್ವರ್ಬ್ಸ್ ಇದೆ ನೋಡಿ. ಹಾಥಿ ಧೀರೆ ಧೀರೆ ಚಲ್ತಾ ಹೇ, ಕೈಸೆ ಚಲ್ತಾ ಹೇ ವರ್ಬ್ ಕ್ರಿಯೆ ಮೇಲಿದೆ ನೋಡಿ, ಕೈಸೆ ಚಲ್ತಾ ಹೇ ಧೀರೆ ಧೀರೆ. ಹಾಗೆ ಛೋಟೆ ಬಚ್ಚೋಂ ಕೋ ಮತ್ ಮಾರೋ, ಹೊಡಿಬೇಡಿ. ತುಮ್ ನದಿ ಕೆ ಪಾಸ್ ಕೈಸೆ ಗಯೇ, ಪಾಸ್ ಅದು ಕೈಸೆ ಗಯೇ ಹೇಗೆ ಹೋದೆ, ಕೈಸೆ. ಹಾಗೆ ಮೈ ಸುಬ ಉಠ್ತಾ ಹೂಂ, ಇದು ಉತ್ತರ. ಇವತ್ತು ಯಾವುದೇ ಟೆಸ್ಟ್ ಇರೋದಿಲ್ಲ ನಿಮಗೆ. 51 ಇಂದ
100 ಅಂದರೆ 51 से 100 तक यहाँ गिनती मैंने दी है ಅಂದರೆ ನಂಬರ್ಸ್ ಕೊಟ್ಟಿದ್ದೀನಿ. ಇದನ್ನು ಓದ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ, ಅಗತ್ಯ ಇರೋರು ಇದನ್ನು ಕಲ್ತ್ಕೊಳ್ಳಿ, ನಿಮಗೆ ಮುಂದೆ ಇದದ್ದು हेल्प आಗುತ್ತೆ. कल मैं और कुछ ऐसे ही अलग तरीके से मैं आपके सामने आऊँगा और कुछ ऐसे ही संवाद आपके लिए लाऊंगा और एक कहानी भी आपके लिए कल रहेगी. तब तक के लिए आप सबको मेरा प्रणाम.